ಏನ್ ಚಿಕ್ಕ ಮೇಸ್ತ್ರಿ ಫುಲ್ ಆಪ್ಲಾಗ್ ಸೆಲ್ಫಿ ಎಲ್ಲ ತಗೋತಾ ಇದೀರಾ? ನಾವು ಜಾಯ್ನ್ ಆಗ್ಬೋದಾ? ಬನ್ನಿ ಮೇಡಮ್, ನಿಮ್ಗಿಂತ ಹೆಚ್ಚ ಎಲ್ಲಿ ಒಬ್ರೆ ಬಂದ್ಬಿಟ್ಟಿದ್ರ? ನಮ್ಮ ಅಕ್ಕಿ ಬಂದಿಲ್ವಾ? ಹಾ, ಯಾರು ಹೇಳ್ತಿದ್ಯಾ? ಮೇಡಮ್ ನಿಮ್ಮ ಅಕ್ಕ ಅವ್ರಿಗೆ ಏನ್ ಕಡಿಮೆ ಇಲ್ಲ. ಅಯ್ಯೋ ಅದೆಲ್ಲ ಬಿಡಿ ಮೇಡಮ್, ನಿಮ್ಮ ಅಕ್ಕ ಅವ್ರು ಬಂದಿದ್ರೆ ಅವ್ರಿಗೊಂದು ಒಳ್ಳೆ ಸರ್ಪ್ರೈಸ್ ಕೊಡ್ತಾ ಇದ್ದೆ. ಏನ್ ಸರ್ಪ್ರೈಸ್ ಕೊಡಿ, ನಾನೇ ನೋಡ್ತೀನಿ. ಇಟ್ಕೊಳ್ಳೋ. ಅಯ್ಯೋ ನಿನ್ನ ನಾನು ಹೇಳಿದ್ರೆ ನೀನ್ ಮಾಡಿದ್ರೆ ನೀನ್ ಮಾಡಿದಾಗ ಏನಾಯ್ತು? ಯಾಕೆ ಏನ್ ಮಾಡಿದ್ರು ಅವ್ರು ನಿನ್ಗೆ? ಯಾಕ್ರಿ ಏನ್ರಿ ಆಯ್ತು? ಸರ್ ನೀವ್ ಬರ್ಲಿಲ್ಲ ಅಂದ್ರೆ ಇವ್ ಅಮ್ಮನನ್ನ ಫೋಟೋಗ ಹಾರಾಕ್ಸ್ಬಿಡೋದು ಸರ್. ಅಯ್ಯೋ ಯಾಕೆ ಮುಂಚೆ ಏನೇ ಆಯ್ತು? ಯಾಕೆ ಹಿಂಗ್ ಮಾಡ್ತಿದ್ಯಾ? ಅವ್ರೇನೇ ಮಾಡಿದ್ರು ನಿನ್ಗೆ? ನಿನ್ಗೆ ಗೊತ್ತಿಲ್ಲ ಕಡೆ ಇವ್ರು ನಮ್ಮ ಎಷ್ಟೇ ಅಮರ್ಸ್ತಿದಾರೆ ಅಂತ ನಿನ್ಗೆ ಗೊತ್ತಿಲ್ದಿರ ಹಸು ನೀನು. ಆಯ್ತ್ರಿ, ಆರಾಮಾಗಿರಿ ಸತ ನಿಧಾನ ಉಸಿರಾಡ್ರಿ. ಸರ್ ನಮ್ಮ ಮನೆದವ್ರು ಮಾದಪ್ಪನಾಗ ಬಂದ್ಬಿಡ್ರಿ ಸರ್, ಇಲ್ಲ ಅಂದ್ರೆ ಅವ್ ಅಮ್ಮನನ್ನ ಹೊಡೆದು ಸಾಕ್ಬಿಡೋಳು ಸರ್. ಬರ್ರಿ ಫಸ್ಟ್ ಅವ್ನ ಕೇಳ್ತೇನೆ. ಮೇಡಮ್, ನಮ್ಮ ಮೇಸ್ತ್ರಿನ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ನೀವು? ಏನ್ ಮಾಡೋ ಅಂತದ ಅವನು? ಏನ್ ಮಾಡ್ದ ಅಂತನಾ? ನಾವ್ ಕೊಟ್ಟಿರೋ ಪ್ಲಾನ್ ಏನು, ನೀವು ಮಾಡಿರೋದೇನು? ನಮ್ಮ ಮನೆಯೆಲ್ಲ ಹಾಳು ಮಾಡಿಟ್ಟಿದ್ದೀರಲ್ಲ. ಪ್ಲಾನ್ ಬಗ್ಗೆ ನಿಮ್ಮ ಅಕ್ಕನ ಹತ್ರ ಡಿಸ್ಕಷನ್ ಆಗಿದೆ, ಕೇಳಿಲ್ವಾ ನೀವು? ಫ್ಲಾಶ್ ಬ್ಯಾಕ್. ಮೇಡಮ್ ನಿಮ್ಮ ರಿಕ್ವೈರ್ಮೆಂಟ್ಸ್ ಹೇಳಿ ಮೇಡಮ್. ಏನಿಲ್ಲ, ನನಗ್ ಬೇಕಾಗಿರೋದು 3 ಬೆಡ್ರೂಮ್ ಇರ್ಬೇಕು ವಿತ್ ಅಟ್ಯಾಚ್ ಬಾತ್ರೂಮ್ ಇರ್ಬೇಕು, ಒಂದ್ ದೊಡ್ಡ ಹಾಲ್ ಇರ್ಬೇಕು, ಆಮೇಲೆ ಇನ್ನೊಂದೇನಂತ ಮಾಡ್ಯುಲರ್ ಕಿಚನ್ ಇರ್ಬೇಕು, ಅದಕ್ಕೆ ಬ್ರೇಕ್ಫಾಸ್ಟ್ ಕೌಂಟರ್ ಕೂಡ ಇರ್ಬೇಕು, ಹಾಗೇನೆ ಸ್ಟೋರ್ ರೂಮ್ ಕೂಡ ಇರ್ಬೇಕು, ಆಮೇಲೆ ಸ್ಟೆಪ್ಸ್ ಕೂಡ ಇರ್ಬೇಕು, ಆಮೇಲೆ ಪೂಜೆ ಮಾಡೋದಕ್ಕೆ ದೊಡ್ಡ ಪೂಜಾ ರೂಮ್ ಕೂಡ ಇರ್ಬೇಕು. ನಿಮ್ ಸೈಟ್ ಸೈಜ್ ಏನಿರ್ಬೇಕು ಮೇಡಮ್? 20-30 ಸರ್. ಡೂಪ್ಲೆಕ್ಸ್ ಮನೆ ಬೇಕೇನೋ? ಇಷ್ಟೆಲ್ಲ ಕೂಡ ಒಂದೇ ಫ್ಲೋರ್ ಅಲ್ಲಿ ಬರ್ಬೇಕು ನನ್ಗೆ. ಹಾ, ನಾನು ಹೇಳದ್ ಮಾಡ್ತಿದ್ದೆ, ಅಲ್ಲಿ ಒಂದ್ ಕಾರ್ ಪಾರ್ಕಿಂಗ್ ಕೂಡ ಬರ್ಬೇಕು. ಮೇಡಮ್ ಈ ತರ ಎಲ್ಲ 20-30 ಸಿಂಗಲ್ ಫ್ಲೋರ್ ಅಲ್ಲಿ ಪ್ಲಾನ್ ಮಾಡಕ್ಕಾಗಲ್ಲ, ನಾನು ಒಂದು ಒಳ್ಳೆ ಪ್ಲಾನ್ ಮಾಡಿಸ್ಕೊಡ್ತೀನಿ ಬನ್ನಿ. ಅದೇನಾದ್ರೂ ಆಗಿ ಅವ್ರು ಹೇಳಿದ್ರೆ ಸಾಕ, ನನಗೂ ಎಕ್ಸ್ಪ್ಲೇನ್ ಮಾಡಿ. ಅಷ್ಟೇ ತಾನೇ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಪಾಯಿಂಟ್ ನಂಬರ್ 1, ಮನೆಯ ಲಿವಿಂಗ್ ಹಾಲ್ ಮಿನಿಮಮ್ 10/12 ಇರಬೇಕು. ಪಾಯಿಂಟ್ ನಂಬರ್ 2, ಮನೆಗೆ ಏನಾದ್ರೂ 2 ರೂಮ್ ಮಾಡ್ತೀವಿ ಅಂದ್ರೆ ಒಂದು ರೂಮ್ 9.5/8 ಇರಬೇಕು, ಇನ್ನೊಂದು 10/12 ಇರಬೇಕು. ಪಾಯಿಂಟ್ ನಂಬರ್ 3, ಮನೆ ಕಿಚನ್ ಬಂದ್ಬಿಟ್ಟು 7/8 ಇರಬೇಕು. ಪಾಯಿಂಟ್ ನಂಬರ್ 4, ಮನೆ ಕಾಮನ್ ವಾಶ್ರೂಮ್ ಬಂದ್ಬಿಟ್ಟು 6/4 ಇರಬೇಕು. ಪಾಯಿಂಟ್ 5, ಮನೆಯ ಪೂಜಾ ರೂಮ್ 3/3 ಇರಬೇಕು. ಪಾಯಿಂಟ್ 6, ಮನೆ ಸೆಟ್ ಬ್ಯಾಕ್ ಆಸ್ ಪರ್ ಗವರ್ಮೆಂಟ್ ರೂಲ್ಸ್ ಪ್ರಕಾರ 1.5 ಬಿಟ್ಟಿರ್ಬೇಕು. ಪಾಯಿಂಟ್ 7, ಫೈನಲ್ ಆಗಿ ಮನೆಯ ಪಾರ್ಕಿಂಗ್ 5/8 ಇರಬೇಕು. ಮೇಡಮ್ 20-30 ಗ್ರೌಂಡ್ ಫ್ಲೋರ್ ಅಲ್ಲಿ ನೀವು ಹೇಳೋ ತರ ಪ್ಲಾನ್ ಮಾಡಕ್ಕಾಗಲ್ಲ ಮೇಡಮ್, ಅದಕ್ಕೆ ಡೂಪ್ಲೆಕ್ಸ್ ಪ್ಲಾನ್ ಕೊಟ್ಟಿರೋದು ನಾನು. ಮೇಸ್ತ್ರಿ ಎಲ್ಲ ಸರಿ, ವಾಸ್ತು ಕರೆಕ್ಟ್ ಆಗಿದೆಯಾ?